ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ. ಇವತ್ತಿನ ನಿಮ್ಮ ದಿನ ತುಂಬಾ ಚೆನ್ನಾಗಿರ್ಲಿ. ಇವತ್ತು ನಾವು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದೀವಿ. ಬೆಳಗಿನ ಜಾವನೇ ಎದ್ದು ಟ್ರಾವೆಲ್ ಮಾಡೋದಿದೆಯಲ್ಲ, ಅದೊಂಥರ ಬೇರೆ ತರ ಎಕ್ಸ್ಪೀರಿಯನ್ಸ್. ಬಟ್ ಆ ತರ ಎಕ್ಸ್ಪೀರಿಯನ್ಸ್ ನ ರೇರ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋ ಅಂತವಳು ನಾನು. ಎನಿವೇ, ಇವತ್ತು ಬೆಳಗ್ಗೆ ಎದ್ದು ಹೊರಟಿದೀವಿ. ಬ್ಯಾಂಗ್ಳೂರಲ್ಲಿ ಇವತ್ತು ಒಂಥರ ಸ್ವರ್ಗನೇ ನೋಡ್ಬಿಟ್ಟೆ ನಾನು. ನೋ ಟ್ರಾಫಿಕ್, ನೋ ಪೊಲ್ಯೂಷನ್, ನೋ ಹಾರನ್ ಸೌಂಡ್ಸ್. ಎಸ್, ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಬ್ಯಾಂಗ್ಳೂರ್ ದಾಟಿ ಶ್ರೀರಂಗಪಟ್ಟಣಕ್ಕೆ ಹೋದ್ವಿ. ಶ್ರೀರಂಗಪಟ್ಟಣ ವಾಸ್ ಅ ಸ್ವರ್ಗ. ಅಲ್ಲಿ ನೇಚರ್, ಅಲ್ಲಿನ ಗ್ರೀನರಿ, ಓ ಮೈ ಗಾಡ್, ಐ ಜಸ್ಟ್ ಲವ್ಡ್ ಇಟ್. ನಾನಿಲ್ಲಿ ನನ್ನ ಹೇರ್ ಡ್ಯಾಮೇಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಬಿಕಾಸ್ ಈ ನಡುವೆ ನನ್ನ ಹೇರ್ ತುಂಬಾ ಡ್ಯಾಮೇಜ್ ಆಗ್ತಿದೆ. ಐ ಡೋಂಟ್ ನೋ ವೈ, ನಂಗೆ ರೀಸನ್ ಗೊತ್ತಿಲ್ಲ. ಬಟ್ ನನ್ನ ಹೇರ್ ಪ್ರೊಟೆಕ್ಷನ್ ನಾನು ಫಸ್ಟ್ ಹೇಗ್ ಮಾಡ್ತಿದ್ನೋ ಸೇಮ್ ವೇ ಐ ಆಮ್ ಫಾಲೋಯಿಂಗ್. ಬಟ್ ಶಾಂಪೂ ಚೇಂಜ್ ಆಯ್ತು. ಮೇ ಬಿ ಅದ್ರಿಂದ ಇರಬಹುದು ಅಂತ ಹೇಳ್ತಾ ಇದ್ದೀನಿ ನಮ್ಮ ಅಪ್ಪ ಅಮ್ಮ ಎಲ್ಲರಿಗೂ. ಮಾತಾಡ್ತಾ ಮಾತಾಡ್ತಾ ಲೊಕೇಶನ್ ರೀಚ್ ಆದ್ವಿ. ನಾವು ಡೈರೆಕ್ಟ್ ಟೆಂಪಲ್ಗೆ ಹೋಗಿಲ್ಲ. ಫಸ್ಟ್ ಅದಕ್ಕಿಂತ ಮುಂಚೆ ಒಂದ್ ಪ್ಲೇಸಿಗೆ ಹೋಗಿದ್ವಿ. ಅಲ್ಲಿ ಒಂದು ನದಿ ಇತ್ತು. ಸೊ ನಾನು ಆ ನದಿ ಹತ್ರ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದೀನಿ ಅಂತ ಅಂದ್ರೆ, ನಾವು ಆ ಪ್ಲೇಸ್ ಅಲ್ಲಿ ಎಷ್ಟೊತ್ತಿದ್ವು ಅದರಲ್ಲಿ 90% ಆಫ್ ಟೈಮ್ ನ ನಾನು ನದಿ ಹತ್ರನೇ ಸ್ಪೆಂಡ್ ಮಾಡಿದೀನಿ. ಸರ್ಪ್ರೈಸಿಂಗ್ಲಿ ನಾವು ಹೋಗಿದ ತಕ್ಷಣ ಅಲ್ಲಿ ಸನ್ ರೈಸ್ ಆಗ್ತಿತ್ತು. ಆ ಒಂದು ವ್ಯೂನ ಎಂಜಾಯ್ ಮಾಡ್ಕೊಂಡು, ಆಕ್ಚುಲಿ ನದಿ, ಸಮುದ್ರ ಇದೆಲ್ಲ ಹೇಗೆ ಅಂತಂದ್ರೆ, ಅದನ್ನ ದಿನಾಗ್ಲೂ ನೋಡೋರಿಗೆ ಅಥವಾ ಅಲ್ಲಿಗೆ ದಿನಾಗ್ಲೂ ಹೋಗೋರಿಗೆ ಅದೊಂಥರ ಕಾಮನ್ ಥಿಂಗ್. ಬಟ್ ನಮ್ಮಂತವ್ರಿಗೆ ಹೇಗೆ ಅಂತಂದ್ರೆ, ನಾವ್ ಯಾವತ್ತೋ ಒಂದು ದಿನ ನದಿನ ನೋಡೋದು, ಯಾವತ್ತೋ ಒಂದು ದಿನ ಸಮುದ್ರದ ಹತ್ರ ಹೋಗೋದು. ಹೋದಾಗ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ಬೇಕು, ವ್ಯೂಸ್ ನ ಕಣ್ ತುಂಬ್ಕೋಬೇಕು. ಅಂಡ್ ಅಲ್ಲಿ ಅದೊಂದ್ ಪೀಸ್ ಇರುತ್ತೆ. ತುಂಬಾ ಜನ ಇರ್ಲಿಲ್ಲ ನಾವು ಹೋದಾಗ. ಸೊ ಅದೊಂದ್ ಪೀಸ್, ನಮ್ದೇ ಆದಂತಹ ಟೈಮ್ ನ ಸ್ಪೆಂಡ್ ಮಾಡ್ಕೋಬಹುದು. ಎಸ್, ಈ ತರ ನಾನು ನದಿ ಹತ್ರನೇ ಇದ್ದೆ ಆಲ್ಮೋಸ್ಟ್. ಆಟ ಮುಗಿಸಿ ಈಗ ಊಟದ ಕಡೆಗೆ ಹೋದ್ವಿ. ಅಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಇತ್ತು. ಅಲ್ಲಿ ನಮ್ಗೆ ಪೊಂಗಲ್ ಮತ್ತೆ ಇಡ್ಲಿ ಸಿಕ್ತು. ತಿನ್ಕೊಂಡು ಅಲ್ಲಿಂದ ಡೈರೆಕ್ಟ್ ಶ್ರೀರಂಗಪಟ್ಟಣಕ್ಕೆ ಹೋದ್ವಿ. ಕಾರ್ ಪಾರ್ಕ್ ಮಾಡಿ ಹೋಗ್ಬೇಕಾದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಆ ಕಡೆ ಅಂಗಡಿಗಳಿರತ್ತೆ. ಸೊ ನಾನ್ ಹೇಗೆ ಅಂತಂದ್ರೆ, ನಂಗೆ ಎಷ್ಟೇ ಮಾಲ್ಸ್ ಸುತ್ಲಿ ಅಥವಾ ಎಷ್ಟೇ ಅಂಗಡಿಗಳಿಗೆ ಹೋಗ್ಲಿ, ನಂಗೆ ವರ್ಷಕ್ಕೆ ಒಂದ್ಸಲಿ ಬರೋ ಜಾತ್ರೆಗೆ ನಾನು ಕಾಯ್ಕೊಂಡಿರ್ತೀನಿ, ಆ ತರ. ಅಂಡ್ ಅಲ್ಲಿನೂ ಹಾಗೆ ಅಂಗಡಿಗಳು ನೋಡಿದ ತಕ್ಷಣ ಮನ್ಸು ಸೆಳಿತು, ಏನಾದ್ರು ತಗೋಬೇಕು ಅಂತ ಅನ್ಸ್ತು. ಬಟ್ ನಾನೇನು ತಗೊಂಡಿಲ್ಲ. ಅಂಡ್ ಹಾಗೆ ಮುಂದೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರ್ತಾ ಎಳ್ನೀರ್ ಕೊಡ್ಕೊಂಡು, ಅಲ್ಲಿಂದ 5 ಕಿಲೋಮೀಟರ್ ಅಂತ ಅನ್ಸುತ್ತೆ ನಿಮಿಷಾಂಬ ಟೆಂಪಲ್ಗೆ ಹೋಗಿ ಅಲ್ಲಿನೂ ದರ್ಶನ ಮುಗಿಸ್ಕೊಂಡು, ಅಲ್ಲೇ ಪ್ರಸಾದದ ವ್ಯವಸ್ಥೆ ಇತ್ತು. ಪ್ರಸಾದ ತಿಂದು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೊರಟ್ವಿ. ಈ ವ್ಲಾಗ್ ಇಲ್ಲಿ ಎಂಡ್ ಆಗತ್ತೆ. ಅಂಡ್ ಯಾರ್ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಯಾರ್ಯಾರೆಲ್ಲ ಶೇರ್ ಮಾಡಿಲ್ಲ ಶೇರ್ ಮಾಡಿ, ಯಾರ್ಯಾರೆಲ್ಲ ಕಮೆಂಟ್ ಮಾಡಿಲ್ಲ ಕಮೆಂಟ್ ಮಾಡಿ. ಅಂಡ್ ಇಂಪಾರ್ಟೆಂಟ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.